ಹೇ ಎವ್ರಿವಾನ್, ದಿಸ್ ಇಸ್ ಮೀ ಶ್ರದ್ಧಾ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಎಲ್ಲಿ ಹೊಂಟಿವಪ್ಪ ಅಂದ್ರೆ ಗಂಜ್ ಮಾರ್ಕೆಟ್, ಕಲಬುರಗಿಯಲ್ಲಿ ಇರೋದು ಗಂಜ್ ಮಾರ್ಕೆಟ್. ನೀವು ಇಲ್ಲ ಲೋಕಲ್ ಗುಲ್ಬರ್ಗದವ್ರು ಇದ್ದಿದ್ರೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಫೇಮಸ್ ಮಾರ್ಕೆಟ್ ಐತಿ ಅಂತ ಗಂಜ. ಸೊ ಇಲ್ಲೇ ನೋಡ್ರಿ ನಮ್ಮ ಮನೆ ಒಳಗೆ ಫುಲ್ ಶಾರ್ಟ್ಕಟ್ ಮಿಡಲ್ ರೋಡ್ಲಿಂತ ಒಯ್ದ್ರೆ. ಆಮೇಲೆ ಫಸ್ಟ್ ಇಲ್ಲಿ ಮೆಣ್ಸಿನ್ಕಾಯಿ ತೊಗೊಳೋದಿತ್ತು. ಅದಾದಮೇಲೆ ಜೋಳನೂ ತೊಗೊಂಡ್ವಿ. ಒಂದು 10 ಕಿಲೋ ಅಷ್ಟು ಜೋಳ ತೊಗೊಂಡ್ವಿ, ಯಾಕಂದ್ರೆ ಹೊಸ ಜೋಳ ಬಂದಿದ್ದಿಲ್ಲ ಅಂತ. ಅದಕ್ಕೆ 1 ಕ್ವಿಂಟಲ್ ಆಮೇಲೆ ತೊಗೊಳಕ್ಕೆ ಬರ್ತದೆ ಅಂತಂದು ಬರೀ 10 kg ತೊಗೊಂಡ್ವಿ. ಇದು ನೋಡ್ರಿ, ನಾನು ಫಸ್ಟ್ ಟೈಮ್ ಇಲ್ಲೆಲ್ಲ ಒಳಗೆ ಹೋಗೋದು. ಆ್ಯಕ್ಚುಲಿ ನಾನು ಒಳಗೆ ಹೋಗ್ತಿದ್ದಿಲ್ಲ. ಜೋಳ ಅದೆಲ್ಲ ತೊಗೊಂಡಾದ್ಮೇಲೆ ಇಲ್ಲಿ ನೋಡ್ರಿ ಅಕ್ಕಿ ತೊಗೊಳಕ್ಕಂತ ಬಂದ್ವಿ. ನಾವು ಯಾವತ್ತು ಇವ್ರ ಕಡೆನ ತೊಗೊತೀವಿ ಅಕ್ಕಿ ಸ್ಟಾಕ್ ಬಂದಂಗೆ ಕಾಣ್ತೈತಿ. ಅದಕ್ಕೆ ಲೋಡ್ ಮಾಡಾಕತ್ತಾರ. SV ಗಾದಾ ಕಡೆನ ತೊಗೊಳೋದು. ಇವ್ರು ಚಲೋ ಅಕ್ಕಿ ಕೊಡ್ತಾರೆ. ಭಾಳ ವೆರೈಟಿ ಎಷ್ಟು ಇರ್ತಾವೆ ಅವ್ರ ಕಡೆ. ನಾವು ಯಾವ್ದು ಬೇಕಂತ ಚಾಯ್ಸ್ ಮಾಡ್ತೀವಿ. ಯಾವತ್ತು ನಾವು ಫಿಕ್ಸ್ ಅವ್ರ ಕಡೆ ಹೋಗೋದು ಒಂದೇ ತೊಗೊಳೋದು. ನೋಡ್ಬೋದು ನೀವು ಇದು ವಿಡಿಯೋಲಿ ಫುಲ್ ದೊಡ್ಡ ಗೋಡಾನ್ ಐತಿ ಇವ್ರದ್ದು. ನಿಮ್ಗೆ ಯಾವ ಥರ ಬೇಕು ಅದೆಲ್ಲ ವೆರೈಟಿ ಅಕ್ಕಿ ಸಿಗ್ತಾವೆ ಇವ್ರ ಕಡೆ. ಇದು ಒಂದು ಬ್ಯಾಗಿಂದ ರೇಟ್ 2 ಮಂತ್ಸಿಂದ 1300 ಇತ್ತು, 1300 ರೂಪಾಯಿ ಇತ್ತು. ಇವಾಗ 1500 ಆಗೈತೆ, ಅಂದ್ರೆ 1500 ರೂಪಾಯಿ ಆಗೈತಿ. ರೇಷನ್ ಎಲ್ಲ ರೀಸ್ಟಾಕ್ ಮಾಡ್ಕೊಂಡಾಯ್ತು. ಇದು ಅಂಕಲಿಗೆ ಒಂದು 50 ರೂಪಾಯಿ ಕೊಟ್ಟು ನಾವು ರಿಟರ್ನ್ ಮನೆಗಾದ್ವಿ.